ನನಗೆ ವಿಷಯ ಗೊತ್ತಿಲ್ಲ, ಏನಾಗ್ತಿದೆ ಗೊತ್ತಿಲ್ಲ. ರಾಜಕೀಯ ನಡೆದ ಸಬ್ಜೆಕ್ಟ್ ನನಗೆ ಗೊತ್ತೇ ಇಲ್ಲ. ಒಂದು ವೇಳೆ ನಿಮ್ಮ ಹೆಸರು ಸಿಎಂ ರೇಸಲ್ಲಿ ಬಂದರೆ ಅದಕ್ಕೆ ನೀವು ಜವಾಬ್ದಾರಿ ಅದೆಲ್ಲ 20 ವರ್ಷ ನಂತರ ನೋಡುವ. ಈಗೆಲ್ಲ ಇದೆ ಇಲ್ಲ, ಅಷ್ಟು ಅರ್ಜೆಂಟ್ ಇಲ್ಲ. 20 ವರ್ಷದ ಇನ್ನೊಂದು 4 ಸಲ ನಮ್ಮ ವರ್ಷದ ಗೆಲ್ಲಿಸಿ ಕಲಿಸಿದರೆ ಆವಾಗ ನೋಡುವ. ಆ ವಿಷಯ ನನಗೆ ಗೊತ್ತಿಲ್ಲ. ಈಗ ಸ್ಪೀಕರ್ ಆದ ನಂತರ ನನ್ನ ಪೊಲಿಟಿಕಲ್ ಚಾನಲ್ ಬಂದಾಗಿದೆ. ನನಗೆ ಬರೀ ನಮ್ಮ ಕಾನ್ಸ್ಟಿಟ್ಯೂಷನ್ ಚಾನಲ್, ಸ್ಪೀಕರ್ ಚಾನಲ್ ಮಾತ್ರ ನೋಡೋದು. ನೋಡಿ, ಒಂದು ಘಟನೆ ನಡೆದಾಗ ಅದರ ಸಂಬಂಧಪಟ್ಟಂಥ ಇಲಾಖೆಯವರು ಆ ಒಂದು ತೀರ್ಮಾನ ತಗೊಳ್ತಾರೆ. ಅದರ ಹಿಂದೆ ಏನುಂಟು, ಅದರ ಮುಂದೆ ನಮಗೇನು ಗೊತ್ತಿಲ್ಲ. ಅದು ಅವ್ರ ಹತ್ರ ಕೂತ್ಕೊಂಡು ಚರ್ಚೆ ಮಾಡಿದಾಗ ಅದರ ವಿಚಾರ ತಿಳಿಯುವಂಥದ್ದಲ್ಲದೆ ಬೇರೆ ನಮ್ಗೆ ಯಾರಿಗೂ ಅದರ ವಿಷಯ ಗೊತ್ತಿರೋದಿಲ್ಲ. ಯಾಕೆ ಇವತ್ತು ಆಗಿದೆ ಅಂತ ಹೇಳಿಕೊಂಡು. ಸೊ ಅದಕ್ಕೆ ಕಾರಣಗಳಿರ್ಬೋದು, ಮತ್ತು ಸರ್ಕಾರವೇ ಕಾರಣ ಹೇಳಬೇಕಾದ್ದು. ಯಾರಿಗೂ ಅದರ ಸಂಪೂರ್ಣವಾಗಿ ಡೀಟೇಲ್ ಗೊತ್ತಿಲ್ಲ ಅಂತ ಅವರಿಗೆ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೆ ಸರ್ಕಾರವೇ ಅದಕ್ಕೆ ಕ್ಲಾರಿಫಿಕೇಷನ್ ಕೊಡ್ಬೋದು. ಆದರೆ ಆ ಘಟನೆ ನಡೆದದ್ದು ಬಹುಶಃ ಇವತ್ತು ಸರಿಯಲ್ಲ. ಯಾಕೆ ಇಬ್ಬರು ಕೂಡ ಶಾಸಕರೇ ಇದರಲ್ಲಿ. ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ನೋಡಿ, ರಾಜಕಾರಣ ಎಲ್ಲ ಮಾಡಬೇಕಾಗ್ತದೆ, ಅದು ಬೇರೆ. ಆದರೆ ಸಿನಿಮಾ ರೀತಿಯ ರಾಜಕಾರಣ, ದ್ವೇಷದ ಕಾರಣ ಅವ್ರಿಗೆ ಎಂದಿಗೂ ಕೂಡ ಸರಿಯಲ್ಲ. ಅದು ಯಾರನ್ನು ಕೂಡ ಮಾಡಬಾರ್ದು. ಇಂಥ ಘಟನೆಯಿಂದಲೇ ಇವತ್ತು ಜನಸಾಮಾನ್ಯರು ಜನಪ್ರತಿನಿಧಿಗಳಿಗೆ ಗೌರವ ಕೊಡೋದು ಕಡಿಮೆ ಆಗ್ತಾ ಬರುವುದು. ಜನಪ್ರತಿನಿಧಿಗಳನ್ನು, ಶಾಸಕರನ್ನು, ಸಂಸದರನ್ನು ಇರಲಿ ಅಥವಾ ಜನಪ್ರತಿನಿಧಿ, ಇಂಥ ಕೆಲವರ ಈ ನಡವಳಿಕೆಯಿಂದಾಗಿಯೇ ಎಲ್ಲನೂ ಕೂಡ ಬೇರೆ ದರ್ಶನ ನೋಡುವಂಥ ಪರಿಸ್ಥಿತಿ ಇವತ್ತು ಆಗ್ತದೆ. ಸೊ ಹಿಂದಿನೆಲ್ಲ ನಮ್ಮ ಶಾಸಕ ಯಾವ ರೀತಿ ಇದ್ದರೂ ಸಂಸ್ಕೃತಿ ಏನಿದೆಯಾ ಅದನ್ನು ಉಳಿಸಿಕೊಳ್ಳೋ ಜವಾಬ್ದಾರಿ ಅದು ಯುವ ಶಾಸಕರಿದ್ದು ಜವಾಬ್ದಾರಿ. ಅದು ಸದನದ ಒಳಗಡೆ ಇರಲಿ, ಸದನದ ಹೊರಗೆ ಇರಲಿ, ಶಾಸಕರು ಏಕವಚನದಲ್ಲಿ ಸಂಬೋಧಿಸುವಂಥದ್ದು, ಏಕವಚನದಲ್ಲಿ ಮಾತಾಡುವಂಥ, ಬೈಯುವಂಥದ್ದು, ಇದು ಯಾವುದೇ ಶಾಸಕರು ಹೇಳಿದಂಥದ್ದಲ್ಲ, ವಿಚಾರವೇ ಅಲ್ಲ. ಒಬ್ಬರಿಗೊಬ್ಬರಿಗೆ ತಟ್ಟುಕೊಡು. ಇವರು ಇಡೀ ಸಮಾಜದಲ್ಲಿರುವಂಥ ಶಾಂತಿ ಕಾಪಾಡಲಿಕ್ಕೆ, ಸಮಾಜವಂತೆಲ್ಲ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಇವರನ್ನು ಗೆಲ್ಲಿಸಿ ಕಳಿಸಿದವರು. ಇವರೇ ಹೋಗಿ ಈ ರೀತಿ ಮಾಡೋದು ಕೂಡ ಇವತ್ತು ಸರಿಯಾದ ಒಂದು ಸಂದೇಶ ಅಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾನು ಕೂಡ ಖುದ್ದಾಗಿ ನಾನು ಮಾತಾಡ್ತೇನೆ.